ಮಹಿಳೆಯರಿಗೆ ಸೀರೆಗಳು ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಪಂಚಪ್ರಾಣ. ಸೀರೆಗಳು ಅಂದಾಗ ಸಹಜವಾಗಿಯೇ ಮಹಿಳೆಯರು ಹೆಚ್ಚು ಸೀರೆಗಳನ್ನ ಖರೀದಿಸೋದಕ್ಕೋ ಅಥವಾ ಹೆಚ್ಚು ಸೀರೆಗಳನ್ನ ಆಸೆ ಪಡುವಂಥದ್ದು ಇದು ಸಹಜವೇ ಸರಿ. ಆದ್ರೆ ಆಂಧ್ರ ಮೂಲದ ಮಹಿಳೆಯರುಗಳು ಈ ಒಂದು ಸೀರೆಗಳ ಆಸೆಗೆ ಬಿದ್ದು ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ ಸುಮಾರು 50 ಸೀರೆಗಳಿದ್ದಂತಹ ಒಂದು ಕವರ್ ಅನ್ನೇ ಕದ್ದಂತಹ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಒಂದು ಸಿಸಿ ಕ್ಯಾಮೆರಾದ ದೃಶ್ಯಗಳನ್ನ ಆಧರಿಸಿ ಈ ಒಂದು ಅವೆನ್ಯೂ ರಸ್ತೆಯಲ್ಲಿರ್ತಕ್ಕಂತಹ ಮಾಯಾ ಸ್ಯಾರೀಸ್ ನ ಅಂಗಡಿ ಮಾಲೀಕರಾದಂತಹ ರಾಜಸ್ಥಾನಿ ಮೂಲದ ಮಾರ್ವಾಡಿಗಳಾದಂತಹ ಉಮೇದ್ ರಾಮ್ ಹಾಗೂ ಮಹೇಂದ್ರ ಶರ್ಮಾ ಈ ಆಂಧ್ರ ಮೂಲದ ಮಹಿಳೆ ಅಂಪಮ್ಮಳನ್ನ ಹಿಗ್ಗಾಮಗ್ಗ ರಸ್ತೆಯಲ್ಲಿಯೇ ಥಳಿಸಿದಂತಹ ಅಮಾನವೀಯವಾದಂತಹ ದೃಶ್ಯಗಳು ಮೊಬೈಲ್ ನಲ್ಲಿ ಸರಿಯಾಗಿ ಇವು ವೈರಲ್ ಆಗಿದ್ದವು. ಅಂದು ಥಳಿಸಿದಂತಹ ಈ ಕಿಡಿಗೇಡಿಗಳು ನಾವು ಥಳಿಸ್ಲೇ ಇಲ್ವೇನೋ ಎಂಬಂತೆ ಬಿಂಬಿಸಿ ಆಕೆಯನ್ನ ತೆಗೆದುಕೊಂಡು ಹೋಗಿ ಪೊಲೀಸರಿಗೂ ಕೂಡ ಒಪ್ಪಿಸಿದ್ದರು. ಯಾವಾಗ 3 ದಿನಗಳ ಬಳಿಕ ಈ ಒಂದು ವಿಡಿಯೋಗಳು ಯಾರೋ ದಾರಿಯಲ್ಲಿ ಹೋಗುವಂತವರು ಸೆರೆ ಹಿಡಿದ್ರು. ಈ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ರವರು ಕೂಡಲೇ ಪೊಲೀಸ್ನವರಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿ ಈ ಮಹೇಂದ್ರ ಶರ್ಮಾ ಮತ್ತು ಉಮೇದ್ ರಾಮ್ನನ್ನ ಈಗ ಬಂಧಿಸಿದ್ದಾರೆ. ಹೌದು, ಮಹಿಳೆ ಈ ಕಳ್ಳತನ ಮಾಡಿದ್ದನ್ನ ನಾವು ಸಮರ್ಥಿಸಿಕೊಳ್ತಿಲ್ಲ. ಬದಲಿಗೆ ಈ ಮಹಿಳೆಯ ಹೀಗೆ ನಟ್ಟ ನಡು ರಸ್ತೆಯಲ್ಲಿಯ ಅಂಗಡಿ ಮುಂಭಾಗದಲ್ಲಿ ಹೀಗೆ ಬೂಟ್ ಕಾಲಿನಲ್ಲಿ ಹಿಗ್ಗಾಮಗ್ಗ ಒದ್ದಿದ್ದು ಮತ್ತು ಥಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬಂಥದ್ದು ಪ್ರಶ್ನೆ ಆಗಿದೆ. ಹೌದು, ಇವನು ಪೊಲೀಸ್ನವರಿಗೆ ಒಪ್ಪಿಸ್ಬೇಕಾ ಅಥವಾ ಇವನೇ ಕಾನೂನನ್ನ ಕೈಗೆ ತೆಗೆದುಕೊಳ್ಬೇಕಾ? ರಾಜಸ್ಥಾನದಿಂದ ಬಂದಂತ ಈ ಮಾರ್ವಾಡಿಗಳು ಈಗಾಗಲೇ ಬೆಂಗಳೂರಿನ ಬಹುತೇಕ ಪ್ರದೇಶಗಳಲ್ಲಿ ತಮ್ಮದೇ ಆದಂತಹ ಪ್ರಾಬಲ್ಯವನ್ನ ಮೆರೆತಿದ್ದಾರೆ ಮತ್ತು ಈಗಾಗಲೇ ಗೂಂಡಾಗಿರಿಗಳನ್ನ ಮಾಡ್ತಿದ್ದಾರೆ. ಹೀಗೆ ಹಾಡು ಹಗಲೇ ಉಮೇದ್ ರಾಮ್ ಮತ್ತು ಮಹೇಂದ್ರ ಶರ್ಮಾ ಹಿಗ್ಗಾಮಗ್ಗ ಥಳಿಸಿದಂತ ದೃಶ್ಯಗಳನ್ನ ಆಧರಿಸಿ ಈಗ ಪೊಲೀಸ್ನವರು ಅವರನ್ನ ಬಂಧಿಸಿದ್ದಾರೆ. ಜೊತೆಗೆ ಆ ಮಹಿಳೆ ಯಾವ ರೀತಿಯ ಆ ಅಂಗಡಿಯಿಂದ ಸುಮಾರು 50ಕ್ಕೂ ಹೆಚ್ಚು ಸೀರೆಗಳ ಕವರ್ ಅನ್ನ ಕೊಂಡೊಯ್ತಾಳೆ ಎನ್ನುವಂತಹ ದೃಶ್ಯಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಮಾರ್ವಾಡಿಗಳಿಗೆ ಈಗ ಬೆಂಗಳೂರಿನ ಪೊಲೀಸರು ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಯಾರಾದರೂ ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳಬಾರದು ಎಂಬುದೇ ಇಲ್ಲಿ ಪ್ರಶ್ನೆ ಆಗಿದೆ. ಹೌದು, ಆಕೆ ಕದ್ದಿದ್ದಳು, ಪೊಲೀಸ್ನವರಿಗೆ ಆಕೆಯನ್ನ ಒಪ್ಪಿಸಿದ್ರೆ ಸಾಕಾಗಿತ್ತು. ಕಾನೂನನ್ನ ತನ್ನ ಕೈಗೆ ತೆಗೆದುಕೊಂಡು ಈ ರೀತಿಯಾಗಿ ಅಮಾನವೀಯವಾಗಿ ನಟ್ಟ ನಡು ರಸ್ತೆಯಲ್ಲಿ ಹೀಗೆ ಹಲ್ಲೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಎಲ್ಲ ಮಹಿಳೆಯರ ಪ್ರಶ್ನೆ ಆಗಿದೆ. ಜೊತೆಗೆ ಮಾನವ ಹಕ್ಕುಗಳ ಪ್ರಶ್ನೆ ಆಗಿದೆ. ಈ ಮಾರ್ವಾಡಿಗರಿಗೆ ಸರಿಯಾದಂತಹ ಶಾಸ್ತಿಯನ್ನ ಬೆಂಗಳೂರು ಪೊಲೀಸ್ನವರು ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳನ್ನ ಯಾರೇ ಎಸಗಿರಲಿ ಅವರೆಲ್ಲರಿಗೂ ಕೂಡ ತಕ್ಕ ಪಾಠವಾಗಿದೆ ಮತ್ತು ಎಚ್ಚರಿಕೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ.